ನೀಸಿ ಸಾಗರ್ ಅಂತ ಹೋಟೆಲ್ ಬಂತು. ಇಲ್ಲಿ ಟಿಫನ್ ಮತ್ತು ವಾಶ್ರೂಮ್ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಟಿಫನ್ ನಿಮ್ಗೆ ಯಾವುದೇ ರೀತಿ ಪೇ ಮಾಡೋಂಗಿರಂಗಿಲ್ಲ, ಫ್ರೀನೇ ಇರುತ್ತೆ. ಸೊ ವೆಲ್ಕಮ್ ಟು ಮಹಾರಾಷ್ಟ್ರ. ಸಾದಾರ ಕ್ರಾಸ್ ಆಗಿ ಬಂದ್ವಿ. ಸೊ ದೋಸೆ ಆರ್ಡರ್ ಕೊಟ್ಟಿದ್ದೀವಿ. ಸೊ ನಮ್ಮ ಡ್ರೈವರ್ ಸರ್ ಇದ್ದಾರೆ, ನಮ್ಮ ಮಾಸ್ಟರ್ ಇದ್ದಾರೆ. ಸೊ ಹೋಟೆಲ್ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ಟೈಮು 7:30, ಕೊಲ್ಲಾಪುರ ದಾಟಿದ್ವಿ. ಸೊ ಇವಾಗ ಎಚ್ಚರ ಆಯ್ತು. 10:32 ಶಿರಾ ಟೋಲ್ ದಾಟಿದ ಮೇಲೆ ಇಲ್ಲೊಂದು ಆಶೀರ್ವಾದ ಹೋಟ್ಲ್ ಅಂತ ಬರುತ್ತೆ. ಇಲ್ಲೊಂದು ವಾಶ್ರೂಮ್ ಬ್ರೇಕ್ ಅಂತ ಕೊಟ್ಟರೆ. ಸೊ ಊಟ ಅಂದರೆ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಊಟ ಆದಮೇಲೆ ಒಂದು ಹೆಚ್ಚು ಕಮ್ಮಿ ಒನ್ ಅವರ್ಲಿ ಒಂದು 45 ಮಿನಿಟ್ಸ್ ಆದಮೇಲೆ ವಾಶ್ರೂಮ್ ಬ್ರೇಕ್ ಅಂತ ಕೊಟ್ಟರೆ. ಇಲ್ಲಿ ಪಕ್ಕದಲ್ಲಿ ಶಾಮೂಲಿ ಐತಿ. ಮತ್ತು ಹಂಗೆ ಶಾಮೂಲಿನೂ ಮುಂಚೆ ಒಂದು ಸತಿ ವಿಡಿಯೋ ಮಾಡಿದ್ದೆ, ಹೈದರಾಬಾದ್ ಟು ಬೆಂಗಳೂರು ಟು ಹೈದರಾಬಾದ್. ನೆಕ್ಸ್ಟ್ ಇದೊಂದು ಟ್ರೈ ಮಾಡೋಣ ಮತ್ತು ಬೇರೆ ರೂಟಲ್ಲಿ. ಸೊ ಎರಡು ಬಸ್ ಕಂಪೇರ್ ಮಾಡಿದ್ರೆ ಎರಡು ಸೇಮ್ ಬಸ್ಸೇ, ಸೇಮ್ ಮಾಡಲ್, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಮಾರ್ಷಲ್ ಇರ್ತಾನೆ, ಸಪ್ರೇಟಾಗಿ ಕೇರಿಂಗ್ ತೊಗೊತಾ ಇರ್ತಾನೆ. ನೀವು ಕರೆದ ತಕ್ಷಣ ನೀರು ಕೊಡೋದು, ಊಟ ಕೊಡೋದಕ್ಕೆ ಟಿಫನ್ ಫ್ರೀ ಕೊಡ್ತಾರೆ ಅಂತ ಕೆಲವೊಂದಿಷ್ಟು ಫೆಸಿಲಿಟೀಸ್ ಇರುತ್ತೆ. ಸೊ ಅದರ್ವೈಸ್ ಅದನ್ನ ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಬಸ್ಸಲ್ಲಿ ಎರಡೂ ಕೂಡ ಸೇಮೇ ಇರುತ್ತೆ. ಸರ್ವಿಸ್ ಬಗ್ಗೆ ಬಂದರೆ ಇದು ಸ್ವಲ್ಪ ಆನ್ ಟೈಮು ಅಥವಾ ಆಫ್ ಟೈಮು ಅದು ಕೆಲವೊಂದಿಷ್ಟು ಚೇಂಜಸ್ ಇರುತ್ತೆ. ಅಂದರೆ ಡ್ರಾಪಿಂಗ್ ಪಾಯಿಂಟು, ಪಿಕಪ್ ಪಾಯಿಂಟು. ಸೊ ಅದನ್ನ ಬಿಟ್ಟರೆ ಬಸ್ಸು ಸೇಮ್ ಸ್ಪೀಡು, ಸೇಮ್ ಆಸ್ಕೋರ್, ಅದೇನು ಚೇಂಜಸ್ ಇರೋಲ್ಲ. ಬರೀ ನೆಕ್ಸ್ಟ್ ನೈಟ್ ಎಲ್ಲರೂ ಸ್ಟಾಪ್ ಕೊಟ್ಟರೆ ಅದನ್ನು ಕೂಡ ಒಂದು ತೋರಿಸ್ತೇನೆ ನಿಮಗೆ. ವಾಶ್ರೂಮ್ ಬ್ರೇಕ್ ಮುಗಿಸ್ಕೊಂಡು ಹಿರೂರು ಟೋಲ್ ಹತ್ರ ಬಂತ ಗಾಡಿ. 11:28 ಟೈಮ. ಸೊ ಇಲ್ಲಿಗೆ ಬಂದಿವಿ ನೋಡಿ ಆಲ್ರೆಡಿ. ಇವಾಗ ಮತ್ತು ಮಿಡ್ಲೆಲ್ಲರೂ ವಾಶ್ರೂಮ್ ಕೊಡ್ಬೋದು. काजल की पहले, बॉर्डर की पहले। जाके कलेक्ट कर लेता हूँ। ಸೊ ಮತ್ತೆ ಬೆಳಗ್ಗೆ 7 ಸ್ಟಾರ್ಟ್ ಮಾಡೋಣ. ಗುಡ್ ನೈಟ್ ಆಲ್ ಮೈ ಬಾಸಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಾಸ್ ಅಂತ ಇರ್ತೀನಿ, ಅದಕ್ಕೆ ಬಾಸಸ್ ಅಂತ. ಯಾಕೆ ನೀವು ವಿಡಿಯೋ ನೋಡಿದ್ರೆ ಪೇಮೆಂಟ್ ಬರ್ತದೆ ಅದಕ್ಕೆ. ಗುಡ್ ಮಾರ್ನಿಂಗ್. ಟೈಮು 7:30, ಕೊಲ್ಲಾಪುರ ದಾಟಿದ್ವಿ. ಸೊ ಇವಾಗ ಎಚ್ಚರ ಆಯ್ತು. ವೆಲ್ಕಮ್ ಟು ಮಹಾರಾಷ್ಟ್ರ. ಸಾದಾರ ಕ್ರಾಸ್ ಆಗಿ ಬಂದ್ವಿ. ಮಹಾರಾಷ್ಟ್ರ. ಟೈಮ್ ಎಲ್ಲ ಆನ್ ಟೈಮಿಗೆ ಮೂವ್ ಆಗ್ತಾಯಿದೆ ಗಾಡಿ. ಇನ್ನು ಟಿಫನ್ ಬ್ರೇಕ್ ಒಂದು ಕೊಟ್ಟಿಲ್ಲ, ಇವಾಗ ಮುಂದೆ ಟಿಫನ್ ಬ್ರೇಕ್ ಕೊಡ್ತಾರೆ. ಸೊ ನೈಟ್ 3 ಗಂಟೆಯಿಂದ ಇವರು ಓಡಿಸ್ತಾ ಇದ್ದಾರೆ ಗಾಡಿ.
ಸೊ ಸತಾರ ದಾಟಿದ ಮೇಲೆ ಟೋಲ್ ದಾಟಿದ ಮೇಲೆ ಮುಂದೆ ಒಂದು ನೀಸಿ ಸಾಗರ್ ಅಂತ ಹೋಟೆಲ್ ಬಂತು. ಇಲ್ಲಿ ಟಿಫನ್ ಮತ್ತು ವಾಶ್ರೂಮ್ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಟಿಫನ್ ನಿಮ್ಗೆ ಯಾವುದೇ ರೀತಿ ಪೇ ಮಾಡೋಂಗಿರಂಗಿಲ್ಲ, ಫ್ರೀನೇ ಇರುತ್ತೆ. ಸೊ ನಾವು ಹೋಗ್ಬಿಟ್ಟು ಆರ್ಡರ್ ಕೊಟ್ಟು ತೊಗೊಳ್ದಷ್ಟೇ. ಇಲ್ಲಿಂದ ಮುಂದೆ ಪುನಃ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ಸ್ಟಾಪ್ ಮಾಡಿದ್ದಾರೆ ಹೋಟೆಲ್ಗೆ. ಬರ್ರಿ ಟಿಫನ್ ತಿಂದ್ಬಿಟ್ಟು ಅದ್ರದ್ದು ಒಂದು ಟೇಸ್ಟ್ ಹೆಂಗೈತಿ ಅದನ್ನು ಕೂಡ ಹೇಳೋಣ. ಸೊ ಬಂದ್ವಿ, ದೋಸೆ ಆರ್ಡರ್ ಕೊಟ್ಟಿದ್ದೀವಿ. ಸೊ ನಮ್ಮ ಡ್ರೈವರ್ ಸರ್ ಇದ್ದಾರೆ, ನಮ್ಮ ಮಾಸ್ಟರ್ ಇದ್ದಾರೆ. ಸೊ ಹೋಟೆಲ್ ಚೆನ್ನಾಗಿದೆ, ಅಡ್ಡಿಲ್ಲ. ಟೇಸ್ಟ್ ಒಂದು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಂಗೆ. ದೋಸೆ, ಇಡ್ಲಿ, ಪುರಿ ನಿಮ್ಗೆ ಏನು ಬೇಕಾದರೂ ಆರ್ಡರ್ ಕೊಡ್ಬೋದು. ಸೊ ಇದೇ ಇದೆ ಅಂತಿರಲ್ಲ. ಸೊ ಇಲ್ಲಿ ಬಂದು ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ತಂದು ಇಟ್ಬಿಡ್ತಾರೆ ಅವರು. ಬಸ್ನವ್ರಿಗೇನು ಸಪ್ರೇಟಾಗಿ ಬೇಗನೆ ಕೊಡ್ತಾರೆ. ಇವ್ರು ಮುಂಚೆನೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾರೆ ಅವ್ರಿಗೆ. ಇನ್ನು ದೋಸೆ ತಿಂದಮೇಲೆ ಇಲ್ಲಿಂದ ಸೀದಾ ಬ್ಯಾಕ್ ಟು ಬಸ್. ಇಲ್ಲಿ ಬಿಟ್ಟರೆ ಸೀದಾ ಡೈರೆಕ್ಟ್ ಕೊಡೋಣ. ಇಲ್ಲಿಂದ ಒಂದು 1 ಗಂಟೆವರೆಗೆ ರೀಚ್ ಆಗ್ಬೋದು. ಬರ್ರಿ ಅಲ್ಲಿ ರೀಚ್ ಆದಮೇಲೆ ಮತ್ತೆ ಏನೇನೈತೆ ಫೆಸಿಲಿಟಿಗಳು ಅದು ತೋರಿಸ್ತಾರೆ. ಸೊ ಅಂದರೆ ಪುನಃ ಎಂಟ್ರ್ ಆಗಿಲ್ಲ. ಸೊ ಹತ್ತಿರ ಕಾತರದ ಇದು ಅಂತ ಕರೀತಾರೆ, ಟನಲ್. ಸೊ ಇಲ್ಲಿ ಎಂಟ್ರ್ ಆದ್ವಿ. ಡ್ರೈವರ್ ಸಾಹೇಬ್ರು ಅವರು ಓಡಿಸಾತಾರೆ ಇನ್ನು. ಪುಣೆ ನವಲೆ ಬ್ರಿಡ್ಜ್ ಅಂತ ಕರೀತಾರೆ. ಅಲ್ಲಿ ಬಂದ್ವಿ. 12 ಗಂಟೆ ಕಾಣಿಸಲ್ಲ ಅನ್ಕೋತೀನಿ, 12 ಗಂಟೆ 36 ನಿಮಿಷ. ಸೊ ನವಲೆ ಬ್ರಿಡ್ಜ್ ಕ್ರಾಸ್ ಆದ್ವಿ. ನೆಕ್ಸ್ಟ್ ಬಂದು ಡ್ರಾಪಿಂಗ್ ಪಾಯಿಂಟ್ ಇವ್ರದ್ದು ಚಾಂದಿನಿ ಚೌಕ್. ಅದಾದಮೇಲೆ ವಾಕಡ್ ಇರುತ್ತೆ. ಸೊ ನಾವು ವಾಕಡ್ ಹೇಳ್ಕೊಂಡು ಅಲ್ಲೇ ಒಂದು ಟ್ಯಾಂಕ್ಸ್ ಹೇಳ್ಬಿಡೋಣ ಇವ್ರಿಗೆಲ್ಲ. ಸೊ ಇನ್ನೂ ಸಖತ್ತಾಗುತ್ತೆ. ಸೊ ನೆಕ್ಸ್ಟ್ ಅಲೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾನೆ ನಾವು. ಟೈಮ್ ಬಂದು 11 ಗಂಟೆ 50 ನಿಮಿಷ. ಸೊ ಇಲ್ಲಿಂದ 10 ನಿಮಿಷ ಆದರೂ ವಾಕಡ್ಗೆ ಹೋಗ್ತಾರೆ. ನಾನು ಇಲ್ಲೇ ಚಾಂದಿನಿ ಚೌಕ್ ಇಳ್ಕೊಳ್ತಾ ಇದ್ದೆ. ಇಲ್ಲ ಚಾಂದಿನಿ ಚೌಕ್. ಓಕೆ, ರೈಟ್ ಟೈಮ್ಗೆ ಬಂದು ಆಡ್ನ ಒಂದು ಟೈಮ್ ಐತಿ. ಡ್ರೈವರ್ಗೆ ಒಂದು ಟ್ಯಾಂಕ್ಸ್ ಹೇಳ್ಬಿಡೋಣ, ಮಾರ್ಷಲ್ಗೆ ಒಂದು ಟ್ಯಾಂಕ್ಸ್ ಹೇಳೋಣ. ಸೊ ಇದೇ ಬಸ್, ಸಿಂಗ್ बस मैक्स अंतरी अन्ना थैंक यू, राइट टाइम से लेके आया। वेलकम सर। बहुत अच्छा लगा आपका जर्नी, फिर मिलेंगे और एक बार आपके साथ जर्नी करते हैं। थैंक यू सो मच। जर्नी अच्छा था आपका, ट्रिप भी बहुत अच्छा था, खाने की ना।